ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರುರುವಿನ ಅರ್ಧಾಯುಷ್ಯದಿಂದ ಪ್ರಮದ್ವರೆಯು ಜೀವಿಸಿದುದು, ರುರುವಿನೊಡನೆ ಪ್ರಮದ್ವರೆಯ ವಿವಾಹ, ಸರ್ಪಗಳ ನಾಶಕ್ಕೆ ರುರುವಿನ ನಿಶ್ಚಯ, ರುರು ಡುಂಡುಭರ ಸಂವಾದವೆಂಬ 9ನೇ ಅಧ್ಯಾಯಕ್ಕೆ ಸ್ವಾಗತ. ಸೌತಿಗಳು ಹೇಳುತ್ತಾರೆ, ತೇಷು ತತ್ರೋಪವಿಷ್ಟೇಷು ಬ್ರಾಹ್ಮಣೇಷು ಮಹಾತ್ಮಸು ರುರುಶ್ಚುಕ್ರೋಶ ಗಹನಂ ವನಂ ಗತ್ವಾತಿ ದುಃಖಿತಃ. ಮಹಾತ್ಮರಾದ ಬ್ರಾಹ್ಮಣರು ಪ್ರಮದ್ವರೆಯ ಸಮೀಪದಲ್ಲಿ ಕುಳಿತಿರಲಾಗಿ ರುರುವು ಆಶ್ರಮಕ್ಕೆ ಸಮೀಪದಲ್ಲಿದ್ದ ಗಹನವಾದ ಅರಣ್ಯದ ಮಧ್ಯಭಾಗವನ್ನು ಪ್ರವೇಶಿಸಿ ಗಟ್ಟಿಯಾಗಿ ಅಳತೊಡಗಿದನು. ಶೋಕಾಭಿಭೂತನಾಗಿದ್ದ ಅವನು ಪ್ರಿಯತಮೆಯಾದ ಪ್ರಮದ್ವರೆಯನ್ನು ಬಾರಿ ಬಾರಿಗೂ ಸ್ಮರಿಸಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳುತ್ತಾನೆ, ಶೇತೇಸಾ ಭುವಿ ತನ್ವಂಗ ಮಮ ಶೋಕ ವಿವರ್ಧಿನಿ ಬಾಂಧವಾನಾಂಚ ಸರ್ವೇಷಾಂ ಕಿನ್ನ ದುಃಖ ಮತಃ ಪರಂ. ಅಯ್ಯೋ, ಕೃಷಾಂಗಿಯಾದ ನನ್ನ ಪ್ರಿಯತಮೆಯು ಗತಪ್ರಾಣಳಾಗಿ ಭೂಮಿಯ ಮೇಲೆ ಬಿದ್ದು ನನ್ನ ಮತ್ತು ಬಂಧುಗಳ ದುಃಖವನ್ನು ಹೆಚ್ಚಿಸುತ್ತಿರುವಳಲ್ಲ. ನಾನು ಹೇಗೆ ತಾನೇ ಈ ದುಃಖವನ್ನು ಸಹಿಸಿಕೊಳ್ಳಲಿ? ಇದಕ್ಕಿಂತಲೂ ಹೆಚ್ಚಿನ ದುಃಖವೇನಿದೆ? ಯದಿ ದತ್ತಂ ತಪಸ್ತಪ್ತಂ ಗುರುವೋ ವಾ ಮಯಾ ಯದಿ ಸಮ್ಯಕ್ ಆರಾಧಿತಾಸ್ತೇನ ಸಂಜೀವತು ಮಮ ಪ್ರಿಯ ಯಥಾಚ ಜನ್ಮ ಪ್ರಭೃತಿ ಯಥಾತ್ಮಾಹಂ ಧೃತವ್ರತಃ ಪ್ರಮದ್ವರ ತಥಾಹ್ಯೇಷ ಸಮುತ್ತಿಷ್ಠತು ಭಾಮಿನಿ. ನಾನೇನಾದರೂ ದಾನ ಮಾಡಿದ್ದರೆ, ತಪಸ್ಸು ಮಾಡಿದ್ದರೆ, ತಂದೆ ತಾಯಿ ಆಚಾರ್ಯರು ಇವರೇ ಮೊದಲಾದ ಗುರುಜನರನ್ನು ಸೇವಿಸಿದ್ದರೆ ಅದರಿಂದ ಲಭ್ಯವಾದ ಫಲದಿಂದ ಈ ನನ್ನ ಪ್ರಿಯತಮೆಯಾದ ಪ್ರಮದ್ವರೆಯು ಬದುಕಲಿ. ನಾನು ನನ್ನ ಹುಟ್ಟಿದ ಮೊದಲುಗೊಂಡು ಎಂದಿನವರೆಗೆ ಬ್ರಹ್ಮಚರ್ಯದೆಂದಿದ್ದು ಕಾಮಕ್ರೋಧಾದಿಗಳನ್ನು ಜಯಿಸಿದ್ದೇನಾದರೆ ಮತ್ತು ನನ್ನ ಪ್ರತಿಜ್ಞಾ ವಚನಗಳನ್ನು ಪಾಲಿಸಿದ್ದೇನಾದರೆ ನನ್ನ ಪ್ರಮದ್ವರೆಯು ಕೂಡಲೇ ಸಚೇತನಲಾಗಿ ಮೇಲೇಳಲಿ. ಹೀಗೆ ಪತ್ನಿಯ ಸಲುವಾಗಿ ರುರುವು ಬಹಳವಾಗಿ ವಿಲಪಿಸುತ್ತಿರಲಾಗಿ ದೇವತೆಗಳಿಂದ ಕಳುಹಿಸಲ್ಪಟ್ಟ ದೇವದೂತನು ರುರುವಿನ ಮುಂದೆ ಬಂದು ನಿಂತು ಈ ಮಾತನ್ನು ಹೇಳುತ್ತಾನೆ, ಅಭಿದತ್ಸೇಹ ಯದ್ವಾಚ ರುರೋ ದುಃಖೇನ ತನ್ಮೃಷ ಯಥೋಮರ್ತ್ಯಸ್ಯ ಧರ್ಮಾತ್ಮಾನ್ ಆಯುರಸ್ತಿ ಗತಾಯುಷಃ ಗತಾಯುರೇಷ ಕೃಪಣ ಗಂಧರ್ವಾಪ್ಸರಸೋ ಸುತ ತಸ್ಮಾತ್ ಶೋಕೆ ಮನಸ್ತಾತ ಮಾಕೃತಾಸ್ತ್ವಂ ಕಥಂಚನ ಉಪಾಯಶ್ಚಾತ್ರ ವಿಹಿತ ಪೂರ್ವಂ ದೇವೈರ್ಮಹಾತ್ಮಭಿಃ ತಂ ಯದೀಚ್ಛಸಿ ಕರ್ತುಂ ತ್ವಂ ಪ್ರಾಪ್ತ್ಯಸೀಹ ಪ್ರಮದ್ವರ. ಋಷಿಪುತ್ರ ಡುಂಡುಬನು ಆ ರುರುವಿಗೆ ಹೇಳುತ್ತಿರುವನು, ನಿನ್ನೀ ಮಾತುಗಳಿಂದ ಪ್ರಯೋಜನವೇನೂ ಆಗಲಾರದು. ಏಕೆಂದರೆ ಈ ಲೋಕದಲ್ಲಿ ಹುಟ್ಟಿದ ಮಾನವನು ತನ್ನ ಆಯುಷ್ಯವು ಕಳೆದು ಹೋದೊಡನೆಯೇ ಪುನಃ ಬದುಕಲು ಸಾಧ್ಯವೇ ಇಲ್ಲ. ಗಂಧರ್ವಾಪ್ಸರೆಯರ ಪುತ್ರಿಯಾದಂತಹ ದಯನೀಯಳಾದ ಪ್ರಮದ್ವರೆಗೂ ಆಯುಷ್ಯವು ತೀರಿ ಹೋಗಿದೆ. ಆದುದರಿಂದ ಮನಸ್ಸನ್ನು ದುಃಖದಲ್ಲಿ ತೊಡಗಿಸಬೇಡ. ಆದರೆ ಮಹರ್ಷಿಯೇ, ಹಿಂದೆ ಮಹಾತ್ಮರಾದ ದೇವತೆಗಳು ಇದಕ್ಕೊಂದು ಉಪಾಯವನ್ನು ಕಲ್ಪಿಸಿದ್ದಾರೆ. ನೀನು ಆ ಉಪಾಯವನ್ನು ಮಾಡಲು ಇಚ್ಛಿಸುವುದಾದರೆ ಪ್ರಮದ್ವರೆಯನ್ನು ಪುನಃ ಪಡೆದುಕೊಳ್ಳುವೆ. ದೇವದೂತನ ಈ ಮಾತನ್ನು ಕೇಳಿ ರುರುವು ಅವಸರದಿಂದ ಪ್ರಶ್ನಿಸುತ್ತಾನೆ, ದೇವದೂತ, ದೇವತೆಗಳು ಪ್ರಮದ್ವರೆಯನ್ನು ಬದುಕಿಸಲು ಯಾವ ಉಪಾಯವನ್ನು ಕಲ್ಪಿಸಿದ್ದಾರೆ? ಯಥಾವತ್ತಾಗಿ ಹೇಳು. ಅದನ್ನು ಕೇಳಿದ ನಂತರ ನಾನು ಹಾಗೆಯೇ ಮಾಡುತ್ತೇನೆ. ಈ ಸಮಯದಲ್ಲಿ ನೀನು ನನ್ನನ್ನು ರಕ್ಷಿಸುವುದು ಯೋಗ್ಯವಾಗಿದೆ. ಆಗ ಡುಂಡುಬನು ಹೇಳುತ್ತಾನೆ, ಋಷಿಪುತ್ರ, ನಿನ್ನ ಜೀವಿತದ ಅರ್ಧಾಯುಷ್ಯವನ್ನು ಪ್ರಮದ್ವರೆಗಾಗಿ ಕೊಡಬೇಕು. ಇದು ದೈವ ಸಂಕಲ್ಪ. ಹಾಗೆ ಕೊಡುವುದಾದರೆ ಮಾತ್ರ ನಿನ್ನ ಭಾರ್ಯೆಯು ಬದುಕುವಳು. ಆಗ ರುರುವು ಆತುರದಿಂದ ಹೇಳುತ್ತಾನೆ, ಆಯುಷೋರ್ಧಂ ಪ್ರಯಚ್ಛಾಮಿ ಕನ್ಯಾಯೈ ಖೇಚರೋತ್ತಮ ಶೃಂಗಾರ ರೂಪಾಭರಣ ಸಮುತ್ತಿಷ್ಠತು ಮೇ ಪ್ರಿಯ. ಖೇಚರೋತ್ತಮ, ಇಗೋ ನನ್ನ ಆಯುಷ್ಯದ ಅರ್ಧ ಭಾಗವನ್ನು ಆ ಕನ್ಯೆಗೆ ಈಗಲೇ ಕೊಟ್ಟು ಬಿಡುತ್ತೇನೆ. ಶೃಂಗಾರ ಮತ್ತು ರೂಪಗಳೇ ಆಭರಣಗಳಾಗಿ ಉಳ್ಳ ಆ ನನ್ನ ಪ್ರಿಯೆಯು ಈಗಲೇ ಎದ್ದು ಕುಳಿತುಕೊಳ್ಳಲಿ. ಶೌನಕರೇ, ಅನಂತರದಲ್ಲಿ ದೇವದೂತನು ಮತ್ತು ಪ್ರಮದ್ವರೆಯ ನಿಜ ಪಿತೃವಾದ ಗಂಧರ್ವರಾಜನಾದ ವಿಶ್ವಾವಸುವು ಯಮಧರ್ಮರಾಜನ ಸಮೀಪಕ್ಕೆ ಹೋಗಿ, ಧರ್ಮರಾಜ, ನಮ್ಮ ಸಲಹೆಯನ್ನು ನೀನು ಸೂಕ್ತವೆಂದು ಪರಿಗಣಿಸುವುದಾದ ಪಕ್ಷದಲ್ಲಿ ರುರುವಿನ ಭಾರ್ಯೆಯಾದ ಪ್ರಮದ್ವರೆಯು ರುರುವಿನ ಆಯುಷ್ಯದ ಅರ್ಧ ಭಾಗವನ್ನು ಪಡೆದುಕೊಂಡು ಪುನಃ ಜೀವಂತಳಾಗಿ ಎದ್ದು ಕುಳಿತುಕೊಳ್ಳಲಿ ಎಂದು ಹೇಳಿದರು. ಧರ್ಮರಾಜನು, ಅಂದರೆ ಆ ಯಮಧರ್ಮರಾಜನು, ಇದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ದೇವದೂತ,
ಗತಾಯುಷಳಾದ ರುರುವಿನ ಭಾರ್ಯೆಯಾದ ಪ್ರಮದ್ವರೆಯು ಇನ್ನು ಮುಂದೆ ಭೂಮಿಯಲ್ಲಿ ಜೀವಿಸಿರಬೇಕೆಂದು ನೀನು ಇಚ್ಛಿಸುವೆಯಾದರೆ ನಿನ್ನ ಸೂಚನೆಯಂತೆ ಅವಳು ರುರುವಿನ ಅರ್ಧಾಯುಷ್ಯವನ್ನು ಪಡೆದುಕೊಂಡು ಸಪ್ರಾಣಳಾಗಿ ಎದ್ದು ಕುಳಿತುಕೊಳ್ಳಲಿ ಎಂದನು. ಶೌನಕರೇ, ಯಮಧರ್ಮನು ಈ ರೀತಿಯಾಗಿ ತನ್ನ ಒಪ್ಪಿಗೆಯನ್ನಿತ್ತ ನಂತರ ಕನ್ಯೆಯಾದ ಪ್ರಮದ್ವರೆಯು ರುರುವಿನ ಅರ್ಧಾಯುಷ್ಯ ಪ್ರಧಾನದಿಂದ ಮಲಗಿದ್ದವಳು ಎಚ್ಚರಗೊಳ್ಳುವಂತೆ ಮೇಲೆದ್ದು ಕುಳಿತಳು. ರುರುವಿನ ಭವಿಷ್ಯದಲ್ಲಿ ಅವನು ಅರ್ಧಾಯುಷ್ಯವನ್ನು ತನ್ನ ಪತ್ನಿಗೆ ಕೊಟ್ಟುದು ನಿಜವಾಗಿ ಪರಿಣಮಿಸಿತು. ರುರುವು ಯದ್ಯಪಿ ದೀರ್ಘಾಯುಷ್ವಂತನಾಗಿದ್ದರೂ ಅವನ ದೀರ್ಘಾಯುಷ್ಯದಲ್ಲಿ ಅರ್ಧ ಭಾಗವು ಪ್ರಮದ್ವರೆಗೆ ಹೊರಟು ಹೋಯಿತು. ವಧೂವರರ ಪಿತೃಗಳಾದ ಸ್ಥೂಲಕೇಶ ಮತ್ತು ಪ್ರಮತಿಗಳು ಶುಭವಾದ ಒಂದು ದಿನದಲ್ಲಿ ರುರು ಪ್ರಮದ್ವರೆಯ ವಿವಾಹವನ್ನು ನೆರವೇರಿಸಿದರು. ಪರಸ್ಪರ ಹಿತೈಷಿಗಳಾದ ನೂತನ ದಂಪತಿಗಳು ಮುಂದಿನ ದಿನಗಳನ್ನು ಬಹಳ ಆನಂದದಿಂದ ಕಳೆದರು. ಪದ್ಮದ ಕೇಸರದಂತೆ ಕಾಂತಿಮಂತಳಾಗಿದ್ದ ಬಹು ಕಷ್ಟದಿಂದ ಪಡೆದುಕೊಳ್ಳಲು ಸಾಧ್ಯಳಾದ ಪ್ರಮದ್ವರೆಯನ್ನು ಭಾರ್ಯೆಯನ್ನಾಗಿ ಪಡೆದುಕೊಂಡ ನಂತರ ರುರುವು ತನ್ನ ಅಲ್ಪ ಕಾಲದ ವಿರಹ ವೇದನೆಗೆ ಕಾರಣವು ಸರ್ಪವೆಂದು, ಏಕೆಂದರೆ ಆ ಸರ್ಪವೇ ತಾನೇ ಪ್ರಮದ್ವರೆಯನ್ನು ಕಚ್ಚಿದ್ದು, ಆ ಕಾರಣದಿಂದ ಅದಕ್ಕೆಲ್ಲ ಪ್ರಮದ್ವರೆಯ ಸಾವಿಗೆಲ್ಲ ಕಾರಣವು ಸರ್ಪವೆಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸರ್ಪಗಳ ವಂಶವನ್ನೇ ನಾಶ ಮಾಡುವುದಾಗಿ ವ್ರತ ತೊಟ್ಟನು. ಸರ್ಪಗಳನ್ನು ನೋಡುತ್ತಿದ್ದಂತೆಯೇ ಯಾವುದೋ ಸರ್ಪವು ವಿಧಿ ಪ್ರಚೋದಿತವಾಗಿ ತನ್ನ ಭಾರ್ಯೆಯನ್ನು ಕಡಿದ ಕಹಿಯಾದ ಪ್ರಸಂಗವು ರುರುವಿನ ಸ್ಮರಣೆಗೆ ಬರುತ್ತಿದ್ದಿತು. ಒಡನೆಯೇ ಅವನ ಕೋಪವು ಉಲ್ಬಣಿಸುತ್ತಿತ್ತು. ಓಡಿ ಹೋಗಿ ಸರ್ಪಗಳ ಬಾಲವನ್ನು ಹಿಡಿದು ಯಥಾಶಕ್ತಿ ಗರಗರನೆ ತಿರುಗಿಸಿ ನೆಲದ ಮೇಲೆ ಅಪ್ಪಳಿಸಿ ಬಿಡುತ್ತಿದ್ದನು. ಹೀಗೆಯೇ ಇರುತ್ತಿರಲಾಗಿ ಬ್ರಾಹ್ಮಣನಾದ ರುರುವು ಒಮ್ಮೆ ಕಾರಣಾಂತರದಿಂದ ಒಂದು ವಿಶಾಲವಾದ ಅರಣ್ಯವನ್ನು ಪ್ರವೇಶಿಸಿದನು. ಅಲ್ಲಿ ಹೋಗುತ್ತಿದ್ದ ಹಾದಿಯಲ್ಲಿ ತುಂಬಾ ವಯಸ್ಸಾಗಿದ್ದ ಡುಂಡುಭ ಜಾತಿಯ ಸರ್ಪವೊಂದು ಮಲಗಿದ್ದುದನ್ನು ರುರುವು ನೋಡಿದನು. ಹಾವುಗಳನ್ನು ಕಂಡೊಡನೆಯೇ ಕೊಲ್ಲುವುದೊಂದೇ ಅವನ ಪ್ರತಿಜ್ಞೆಯಾಗಿತ್ತಲ್ಲವೇ. ಸರ್ಪವನ್ನು ಕಂಡೊಡನೆಯೇ ಬಹು ಕುಪಿತನಾದ ರುರುವು ಕಾಲದಂಡೋಪಮವಾಗಿದ್ದ ದಂಡವನ್ನು ಮೇಲೆತ್ತಿ ಡುಂಡುಬದ ತಲೆಯ ಮೇಲೆ ಪ್ರಹರಿಸಲಿದ್ದಾಗ ಆ ಡುಂಡುಬವು ರುರುವನ್ನು ಪ್ರಶ್ನಿಸುತ್ತದೆ, ತಪೋಧನನೇ, ನಾನು ನಿನಗೆ ಯಾವ ವಿಧವಾದ ಅಪರಾಧವನ್ನೂ ಮಾಡಿರುವುದಿಲ್ಲ. ಕೋಪಾವೇಶಪೂರಿತನಾಗಿ ನೀನು ಯಾವ ಕಾರಣಕ್ಕಾಗಿ ನನ್ನನ್ನು ಕೊಲ್ಲಲು ಉದ್ಯುಕ್ತನಾಗಿರುವೆ? ಈ ರೀತಿಯಾಗಿ ಆ ಡುಂಡುಬ ಜಾತಿಯ ಸರ್ಪವು ರುರುವನ್ನು ಪ್ರಶ್ನಿಸುವುದರೊಂದಿಗೆ ಮಹಾಭಾರತದ ಆದಿಪರ್ವದಲ್ಲಿ 9ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.